ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಧಿಕಾ. ಇವತ್ತು ನಾನು ನಮ್ಮ ಊರು ಬೈಲೂರಿನಲ್ಲಿ ಈ ಲೈನ್ಮ್ಯಾನ್ ಇವರು ಪಡುವಂತಹ ಇವರ ಒಂದು ಜೀವನದ ಈ ಕಷ್ಟ, ಮತ್ತು ನಾವೆಲ್ಲ ಈ ಸುಲಭವಾಗಿ ಹೇಳ್ತೇವೆ ಕರೆಂಟ್ ಇಲ್ದಿದ್ರೆ ಲೈನ್ಮ್ಯಾನ್ ಏನು ಮಾಡ್ತಾ ಇದ್ದಾರೆ, ಮರದ ಗೆಲ್ಲು ತಾಗ್ತದೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾವು ಈಸಿಯಾಗಿ ಬಾಯಿಗೆ ಬಂದಾಗೆ ಮಾತಾಡ್ತೇವೆ, ಹಗುರವಾಗಿ ಮಾತಾಡ್ತೇವೆ. ಆದರೆ ಇವರ ಜೀವನ ಎಷ್ಟು ಕಷ್ಟ ಉಂಟು, ಅದು ಕೂಡ ವಿಶೇಷವಾಗಿ ಮಳೆಗಾಲದಲ್ಲಿ. ಬನ್ನಿ ಪರಿಚಯಿಸ್ತಾ ಇದ್ದೇನೆ. ಸರ್, ನಿಮ್ಮ ಹೆಸರು? ಮಾಲೇಶ್ ಮೇಡಮ್. ಓಕೆ ಸರಿ, ಮಳೆಗಾಲದಲ್ಲೆಲ್ಲ ನೀವು ಪಡುವ ಕಷ್ಟ ನೋಡುವಾಗ ತುಂಬ ಬೇಜಾರಾಗ್ತದೆ ಸರ್. ಸೊ ಈ ಫೀಲ್ಡಿಗೆ ಬಂದಿದ್ದೀರಿ ನೀವು, ನಿಮ್ಮ ಇದು ವೃತ್ತಿ ಸರ್. ಆ ಕಷ್ಟವನ್ನು ನಮ್ಮ ವೀಕ್ಷಕರ ಜೊತೆ ಒಂದು ಹಂಚಿಕೊಳ್ಳಿ. ಕಷ್ಟ ಅಂತೇನಿಲ್ಲ ಮೇಡಮ್, ಮಾಡಲೇಬೇಕಾಗ್ತದೆ ಕೆಲಸ ಅಲ್ಲ. ನಾವು ದುಡಿಲಿಕ್ಕೆ ಬಂದದ್ದು ಮಳೆಗಾಲದಲ್ಲಿ ಅಂದರೆ ರಿಸ್ಕಿ ಜಾಬ್ ಅಲ್ಲ ಸರ್? ಸ್ವಲ್ಪ ರಿಸ್ಕ್ ಆಗ್ತದೆ ಮೇಡಮ್. ಮತ್ತೆ ಮಳೆಗಾಲದ ಮೇಲೆ ಗಾಳಿ ಬರ್ತದೆ, ಮಳೆ ಬರ್ತದೆ, ಗಾಳಿಗೆ ಎಲ್ಲ ಮರ ಬೀಳ್ತಾ ಇರ್ತದೆ. ಹಾಗೆ ಸ್ವಲ್ಪ ಜನರಿಗೆ ಕರೆಂಟ್ ಹೋಗ್ತಂತ ಅನಿಸ್ತದೆ ಅಷ್ಟೇ. ಆದರೆ ಅದು ಯಾಕೆ ಹೋಗ್ತದೆ ಅಂತೇಳಿ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಓಕೆ, ಈಗ ಒಂದು ರಾತ್ರಿ ಟೈಮೆಲ್ಲ ಗಾಳಿಗೆ ಮರ ಎಲ್ಲ ಬೀಳ್ತಾ ಇರ್ತದೆ, ಅದು ನಾವು ಬೆಳಗ್ಗೆ ಹೋಗಿ ಎಲ್ಲ ತೆಗೆದು ಪುನಃ ಕರೆಂಟ್ ಕೊಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ವೈರೆಲ್ಲ ಕಟ್ಟಾಗಿ ತೋಟದಲ್ಲಿ, ವಿಶೇಷವಾಗಿ ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಎಲ್ಲ ಮಡಲೆಲ್ಲ ಬಿದ್ದು ವೈರೆಲ್ಲ ಕಟ್ಟಾಗ್ತಾ ಇರ್ತದೆ. ಆ ಟೈಮ್ದಲ್ಲಿ ನೀವು ಅದು ಮುಟ್ಲಿಕ್ಕೆ ಹೋಗಬಾರ್ದು, ಯಾವುದೇ ಕಾರಣಕ್ಕೆ ಮುಟ್ಲಿಕ್ಕೆ ಹೋಗಬಾರ್ದು. ನೀವು ಹತ್ತಿರದ ನಿಮ್ಮದು ಏರಿಯಾದ ಲೈನ್ಮೆನ್ ಯಾರು ಇರ್ತಾರಲ್ಲ ಅವರಿಗೆ ಒಂದು ಕಾಲ್ ಮಾಡಿ, ಹೀಗೆ ವೈರ್ ಕಟ್ಟಾಗಿ ಅಂತ ಹೇಳಿದ್ರೆ ಅವ್ರು ತಕ್ಷಣ ಲೈನ್ ಆಫ್ ಮಾಡ್ತಾರೆ, ಇಲ್ಲಾಂದರೆ ಅವ್ರು ಬಂದು ಸರಿಪಡಿಸಿ ಹೋಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ತಂತಿಯನ್ನು ಎತ್ತಿ ಸೈಡ್ ಬದಿಗಿಡೋದು, ಇಲ್ಲಾಂದರೆ ಮುಟ್ಲಿಕ್ಕೆ ಎಲ್ಲ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಾಂದರೆ ಲೈನ್ಮೆನ್ ಎಲ್ಲ ಬ್ಯುಸಿ ಇದ್ದರೆ ಇಲ್ಲ ಆಫೀಸಿಗೆ ಹೋಗಿ ಇನ್ಫಾರ್ಮ್ ಮಾಡಬೇಕು. ಇಲ್ಲಾಂದರೆ 191 ಅಂತೇಳಿ ಈಗ ವಿಶೇಷವಾಗಿ ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ, ಅದಕ್ಕೆ ಎದುರು ನೀವು ತುರ್ತು ಕರೆ ಮಾಡಿದರೆ ಅವರು ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ನಮಗೆ ಅವರು ಅಲ್ಲಿಂದ ಮಾಡಿದರೆ ಅವ್ರು ನಮಗೆ ತಿಳಿಸ್ತಾರೆ ಈಗ ಈ ಥರ ಆಗಿದೆ ಅಂತೇಳಿ, ನಾವು ಒಂದು ಕ್ರಮ ಕೈಗೊಳ್ಬೋದು. ಆಗ ಓಕೆ, ಪಬ್ಲಿಕ್ ಏನು ಯಾವ ಥರ ಸಪೋರ್ಟ್ ವಹಿಸ್ತೀರಿ? ಕರೆಂಟ್ ಹೋದಾಗ ಸ್ವಲ್ಪ ವೇಟ್ ಮಾಡಿ, ಅಂದರೆ ಅಂದರೆ ಲೈನ್ಮೆನ್ ಯಾವುದೇ ಕಾರಣಕ್ಕೂ ಸ್ವಲ್ಪ ನಿಮ್ಮದು ಅವಾಯ್ಡ್ ಮಾಡೋದಿಲ್ಲ. ಫೋನ್ ಕಾಲ್ ಬೇಕಂತ ಯಾರು ಅವಾಯ್ಡ್ ಮಾಡೋದಿಲ್ಲ, ಕೆಲಸದಲ್ಲಿ ಇರ್ತಾರೆ, ಇಲ್ಲದ ಕಂಬದಲ್ಲಿ ಇರ್ತಾರೆ. ಅಂದರೆ ಒಂದು ಕರೆಂಟ್ ಹೋದ ತಕ್ಷಣ ಒಂದು 10 ನಿಮಿಷ ವೇಟ್ ಮಾಡಿ, ಆಮೇಲೆ ನೀವು ಏನಾಗಿದೆ ಎಂತಾಗಿದೆ ಅಂತೇಳಿ ಸ್ವಲ್ಪ ವಿಚಾರಿಸಿದರೆ ಸರಿ ಆಗ್ತದೆ. ಯಾಕಂದರೆ ತಕ್ಷಣ ಕರೆಂಟ್ ಹೋಯ್ತು ಅಂತೇಳಿ ಯಾವುದೇ ಕಾರಣಕ್ಕೆ ಯಾವುದೇ ಲೈನ್ಮ್ಯಾನ್ಗೆ ಬೈಲಿಕ್ಕೆ ಹೋಗಬೇಡಿ. ಜೋರು ಗಾಳಿ ಮಳೆ ಬರುವಾಗ ಕರೆಂಟ್ ಹೋಗ್ತದೆ, ಯಾಕಂದರೆ ಈಗ ನಾವೆಲ್ಲ ಕಾಡು ಪ್ರದೇಶ ನಮ್ಮದೆಲ್ಲ. ಖಂಡಿತ ಕಾಡು ಪ್ರದೇಶದಲ್ಲಿ ಮರ ಬೀಳ್ತಾ ಇರ್ತದೆ, ಈಗ ಕೆಲವೊಮ್ಮೆ ಗೆಲ್ಲೆಲ್ಲ ಬೀಳ್ತಾ ಇರ್ತದೆ, ಅದನ್ನು ತೆಗೆದು ಸರಿಪಡಿಸೋ ಸ್ವಲ್ಪ ಟೈಮ್ ತಗೊಳ್ತದೆ. ಸ್ವಲ್ಪ ನೀವು ಸಹಕರಿಸಬೇಕಷ್ಟೇ. ಓಕೆ, ಹೇಗೆ ಸರ್ ನಾವು ಈಗಿನ ಮಕ್ಕಳಿಗೆ ವಿದ್ಯುತ್ತನ್ನು ಹೇಗೆ ಉಳಿತಾಯ ಮಾಡಬೇಕು, ಯಾವ ರೀತಿಯ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಈಗ ಅಂದರೆ ಮೇಡಮ್, ಈಗ ಫ್ಯಾನ್, ಈಗ ಕೆಲವೊಮ್ಮೆ ಮನೆಯಲ್ಲಿ ಫ್ಯಾನ್ ಎಲ್ಲ ಹಾಕಿ ಕೂತ್ಕೊಂತಿರ್ತಾರೆ. ಏನಾದರೂ ಕಾಲ್ ಬಂದ ತಕ್ಷಣ ಎದ್ದು ಹಾಗೆ ಬಿಟ್ಟು ಹೋಗ್ತಾರೆ, ಲೈಟ್ ಫ್ಯಾನ್ ಎಲ್ಲ ಹಾಗೆ ಬಿಟ್ಟು ಹೋಗ್ತಾರೆ. ಅದೊಂದು ನೀವು ಹೋಗುವಾಗ ಒಂದು ಆಫ್ ಮಾಡಿದರೆ ನಿಮಗೆ ಸೇವಿಂಗ್ಸ್ ಆಗ್ತದೆ, ಕರೆಂಟ್ ಸೇವಿಂಗ್ಸ್ ಆಗ್ತದೆ. ಮತ್ತು ಬೀದಿ ದೀಪ ಎಲ್ಲ ಈಗ ಇಡೀ ದಿವಸ ಬೆಳಗ್ಗೆ ಡೇ ಟೈಮಲ್ಲೆಲ್ಲ ಉರಿತಾ ಇರ್ತಾರೆ, ಅದನ್ನು ಕಣ್ಣಿಗೆ ಕಾಣಿದರೆ ಹಾಗೆ ಒಂದು ಆಫ್ ಮಾಡಿ ಹೋದರೆ ಕರೆಂಟ್ ಈ ಥರದ್ರಲ್ಲಿ ಸಣ್ಣದರಲ್ಲಿ ನಾವು ಉಳಿತಾಯ ಮಾಡ್ತಾ ಹೋದರೆ ಸ್ವಲ್ಪ ನಿಮಗೆ ಎಲ್ಲ ಉಪಯೋಗ ಆಗ್ತದೆ. ಈ ಥರ ಜಾಯಿನ್ ಆಗುವಾಗ ಜೂನಿಯರ್ ಲೈನ್ಮ್ಯಾನ್ ಅಂತಿದ್ವಿ, ಈಗ ಒಂದು ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಲೈನ್ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹೌದಾ ಸರ್? ಓಕೆ, ಒಳ್ಳೆಯದಾಗಲಿ. ಇನ್ನು ಮುಂದೆ ಸಹ ನಿಮಗೆ ಹೀಗೆ ಒಳ್ಳೊಳ್ಳೆ ಕೆಲಸ ಮಾಡಿ ಮತ್ತು ಜನರ ಮೆಚ್ಚುಗೆ ಗಳಿಸಿ, ಮತ್ತು ಇನ್ನೂ ಸಹ ನಿಮ್ಗೆ ಒಳ್ಳೆ ಪೋಸ್ಟ್ ಸಿಗಲಿ, ಪ್ರಮೋಷನ್ ಆಗಲಿ. ಓಕೆ, ಧನ್ಯವಾದಗಳು ಸರ್.